ಬಂತಮ್ಮ ಗುರುರಾಯನ ನೆನೆಯಮ್ಮ ಗುರುವಾರ. ಹಲೋ ಹಾಯ್ ಗುಡ್ ಮಾರ್ನಿಂಗ್ ರೀ. ನಾನು ಈಗ ತಾನೇ ಇವತ್ತು ಎದ್ದಿದ್ದೀನಿ. ಇಷ್ಟ ಆಗಿದೆ ಟೈಮು 5:51. ನಾವು ಇಲ್ಲಿ ಟೆರೆಸ್ ಮೇಲೇ ಮಕ್ಕೊಂಡಿದ್ವಿ. ಈಗ ತಾನೇ ಎದ್ದೀವಿ. ಕೇಳಿಸ್ತಾ ಇದೆಯೋ ಇಲ್ವೋ? ಮೈಕ್ ಹಾಕಿದ್ದಾರೆ ಇಲ್ಲಿ. ಮೋಡದ ನೋಡಿ ಯಾವ ಥರ ಚಂದಾಗಿದೆ ಮೋಡ. ಇಲ್ಲಿಂದೇ ನನ್ನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಇನ್ನು ನಾನು ಈಗ ಸದ್ಯ ಅಂದರೆ ಈಗ ಎದ್ದಿದ್ದೀನಿ ರೀ. ನಿಮಗೆ ಬೆಳಗ್ಗಿನ ಮೋಡ ತೋರಿಸ್ತಾ ಇದ್ದೀನಿ. ಯಾವ ಥರ ಇದೆ ನೋಡಿ. ಅಲ್ಲ, ಮನವ ತೊಳೆಯಿರಮ್ಮ ಭಕ್ತಿಯ ಮನೆಯ ಹಾಕಿ. ಈಗ ನಾನು ಕೆಳಗಡೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಸ್ಟಾರ್ಟ್ ರೀ ನಮಗೆ ನನ್ನ ಮನೆಯ ಕೆಲಸಗಳೆಲ್ಲ. ಈಗ ನಾನು ಎಂಟ್ರಿ ಇಲ್ಲಿಂದ ಸ್ಟಾರ್ಟು. ನನಗೆ ಅಂದರೆ ಕೆಲಸಗಳು ಮಾಡೋದು. ಮತ್ತು ಇಲ್ಲಿಂದ ನಾನು ಶುರು ಮಾಡ್ತಿದ್ದೀನಿ ರೀ ನನ್ನ ಮನೆಯ ಕೆಲಸ. ಫಸ್ಟು ಕಸ ಗುಡಿಸಿ, ಬಂಡೆ ಒರೆಸಿ, ಆಮೇಲೆ ಮತ್ತು ಟೀ ಮಾಡಿಕೊಟ್ಟು ನಮ್ಮ ಮನೆಯವ್ರಿಗೆ ಎಲ್ರಿಗೆ ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾನು ಕೂಡ ಟೀ ಕುಡಿದು ಮತ್ತು ಮುಂದಿನದು ಅಂದರೆ ಅಡುಗೆದು ಪ್ರಾರಂಭ ಮಾಡ್ತೀನಿ ರೀ. ಅಡುಗೆ ಮಾಡೋದು ನೋಡಿ. ನಾನು ಈಗ ತಾನೇ ಲೈಟ್ ಹಾಕ್ತಾ ಬರ್ತಾಯಿದ್ದೀನಿ. ಅಷ್ಟು ರೂಮಲ್ಲಿ ಫಸ್ಟು ದೇವರ ದರ್ಶನ. ಇದನ್ನೆಲ್ಲ ಫಸ್ಟು ಗ್ಯಾಸು ಎಲ್ಲ ಒರೆಸ್ಬಿಟ್ಟು ನಾನು ಟೀ ಮಾಡಿಕೊಟ್ಟು ಆಮೇಲೆ ನಾನು ಮುಂದಿಂದು ಸ್ನಾನ ಮಾಡಿದ ಮೇಲೇ ನಾನು ನಿಮಗೆ ಅಡುಗೆ ಮಾಡೋದು ತೋರಿಸ್ತೀನಿ. ಮತ್ತು ನನಗೆ ಜುನ್ಕ ಮಾಡಿ ತೋರಿಸಿ ಅಂತ ಹೇಳಿದರು ಅಲ್ವಾ. ನಾನು ಕೂಡ ಅದನ್ನು ಇವತ್ತು ಮಾಡಿ ತೋರಿಸ್ತಿದ್ದೀನಿ ರೀ ವಿಡಿಯೋದಲ್ಲಿ. ಓಕೆ, ನೋಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಅಂಗಳದಾಗ ರಂಗೋಲಿ ಕೂಡ ಹಾಕಿದ್ದೀನಿ. ಎಲ್ಲ ಕಸ ಹೊಡೆದು ಬಂಡಿ ಒರೆಸಿ ಎಲ್ಲ ಮುಗಿಸಿ ಈಗ ನಾನು ಮತ್ತು ಸ್ನಾನ ಮಾಡಿ ಪೂಜೆ ಮಾಡೋದೊಂದೇನೆ ಈಗ. ಈಗ ಮನೆ ಕೆಲಸ ಎಲ್ಲ ಮುಗೀತು, ಸ್ನಾನ ಕೂಡ ಆಯಿತು ನಂದು. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಕೊಬ್ಬರಿ ಎಣ್ಣೆನ ಹಚ್ಕೊಂಡು, ಅಂದರೆ ಮುಖಕ್ಕೆಲ್ಲ ಫಸ್ಟು ಕೊಬ್ಬರಿ ಎಣ್ಣೆನೇ ಹಚ್ಕೊತಿದ್ದೀನಿ. ಆಮೇಲೆ ಕಾಟನ್ ಬಟ್ಟೆಯಿಂದ ಇದನ್ನು ಒರೆಸ್ಕೊಂಡು ಪೌಡ್ರ್ ಹಾಕ್ಕೋಬೇಕು. ಈಗ ನಾನು ಬಟ್ಟೆಲಿಂದ ಒರೆಸ್ಕೊತಾ ಇದ್ದೀನಿ ಮುಖನೆಲ್ಲ. ನೋಡಿ ಈ ಥರ ಯಾವುದಾದ್ರೂ ಸ್ವಚ್ಛವಾದಂಥ ಕಾಟನ್ ಬಟ್ಟೆ ತೊಗೊರಿ. ಎಲ್ಲನೂ ಈ ಥರ ಈಗ ಸಮೇತ ಒರೆಸ್ಕೊಂಡು, ನಾನು ನೋಡಿ ಯಾವ ಕ್ರೀಮ್ ಹಚ್ಕೊಳ್ಳಲ್ಲ ನಾನು. ಮತ್ತು ಈಗ ಪೌಡ್ರ್ ಇದನ್ನೇ ಪಾಂಡ್ಸ್ ಪೌಡ್ರನ್ನೇ ಹಚ್ಕೊತೀನಿ ನಾನು. ಎಲ್ಲಿ ನೋಡಿ ಬೆಳಗ್ಗೆ ಕಾಣಿಸಪ್ಪ. ಕ್ಯಾಮ್ರಾ ನಿಲ್ತಾ ಇಲ್ಲ. ಮತ್ತು
ಕಾಟನ್ ಬಟ್ಟೆಯಿಂದನೇ ನಾನು ಅಂದರೆ ನೀವು ಯಾವುದಾದ್ರೂ ತೊಗೋಬೋದು. ಬಟ್ಟೆನ ಸ್ವಚ್ಛವಾದಂಥ ಬಟ್ಟೆ ಕಾಟನ್ ಬಟ್ಟೆ ತೊಗೊಳ್ಳಿ. ಇದರಲ್ಲಿಂದನೇ ನೋಡಿ ಹಚ್ಕೊಂಡು ಅಂದರೆ ಏನು ಮೇಕಪ್ ಮಾಡಲ್ಲ ರೀ ನಾನು ಜಾಸ್ತಿ. ಇಷ್ಟೇ ನೋಡಿರಿ, ಸಿಂಪಲ್ಲ ನನ್ನ ಮೇಕಪ್ಪು. ನಾನು ಬೇರೆ ಏನೂ ಹಚ್ಕೊಳ್ಳಲ್ಲ. ಈಗ ವಿಭೂತಿನ ಹಚ್ಕೊತಾ ಇದ್ದೀನಿ. ಮತ್ತು ಈಗ ನಾನು ಪೂಜೆ ಕೂಡ ಮಾಡಬೇಕ್ರಿ. ಈಗ ಕ್ಲಿಯರ್ ಕಾಣ್ತಾ ಇದೆ. ಕ್ಯಾಮ್ರಾ ಸ್ವಲ್ಪ ಧೂಳು ಆಗಿತ್ತು ಅನಿಸುತ್ತೆ. ಈಗ ಪೂಜೆ ಮುಗಿಸಿ ಮತ್ತು ಅಡುಗೆ ಕೂಡ ಮಾಡೋದಿದೆ ನನಗೆ. ಮತ್ತು ಏನು ಮಾಡ್ತೀನಿ ಇವತ್ತು ಸ್ಪೆಷಲು ಅಡುಗೆ ಕೂಡ ನಾನು ತೋರಿಸ್ತೀನಿ ನಿಮಗೆ. ಫಸ್ಟು ಪೂಜೆ ಮುಗಿಸ್ತೀನಿ ನೋಡಿ. ಈಗ ಪೂಜೆ ಎಲ್ಲ ಮುಗೀತು, ಪೂಜೆ ಮಾಡಿದೆ ನಾನು. ಮತ್ತು ಈಗ ಅಡುಗೆ ಮಾಡ್ತೀನಿ. ಅಡುಗೆ ಕೂಡ ನಾನು ಇಲ್ಲಿ ನೋಡಿ ಪುಂಡೆ ಪಲ್ಯ ಖಾರ ಮಾಡಲಿಕ್ಕೆ ಇಟ್ಟಿದ್ದೀನಿ ನಾನು. ನಮ್ಮ ಮನೆಯಲ್ಲಿ ನಾವು ಪುಂಡೆ ಪಲ್ಯ ಖಾರ ಜಾಸ್ತಿನೇ ರೀ ಮಾಡೋದು ಪುಂಡೆ ಪಲ್ಯನ. ಮತ್ತು ಪುಂಡೆ ಪಲ್ಯ ತಿನ್ನಬೇಕು ಕೂಡ ರೀ, ಅದರಲ್ಲಿ ನಾರಿನ ಅಂಶ ಇರುತ್ತೆ. ತುಂಬಾ ಒಳ್ಳೆಯದು ತಿಂದರೆ ಪುಂಡೆ ಪಲ್ಯ. ನಾವು ಜಾಸ್ತಿನೇ ಪುಂಡೆ ಪಲ್ಯ ಇದು ಸಿಕ್ತಂದರೆ ರೀ, ಅಂದರೆ ಖಾರ ಹರಿಯೋದು ಜಾಸ್ತಿ. ನಾವು ಉತ್ತರ ಕರ್ನಾಟಕ ಕಡೆ ರೊಟ್ಟಿ ಪುಂಡೆ ಪಲ್ಯ ಖಾರ ಸೂಪರ್ ಇರುತ್ತೆ ರೀ. ಈಗ ರೊಟ್ಟಿ ಕೂಡ ಮಾಡಬೇಕು ನಾನು. ಇಟ್ಟು ಎಲ್ಲ ಇಟ್ಕೊಂಡಿದ್ದೀನಿ. ಈಗ ರೊಟ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ. ಈಗ ರೊಟ್ಟಿ ಮಾಡಿಕೊಂಡು ನಿಮಗೆ ಆಮೇಲೆ ತೋರಿಸ್ತೀನಿ ರೀ ಖಾರ ರೊಟ್ಟಿ ಹೇಗೆ ಇದೆ ಅಂತ. ನೋಡಿ ರೆಡಿ ಆಯಿತು ಪುಂಡೆ ಪಲ್ಯ ಖಾರ. ಈಗ ಬೇಯಿಸ್ಕೊಂಡೆ ನಾನು. ಇದು ಅನ್ನದಲ್ಲಿ ಕೂಡ ಸೂಪರ್ ಆಗಿರುತ್ತೆ ರೀ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೀ ಪುಂಡೆ ಪಲ್ಯ ಖಾರ, ಪುಂಡೆ ಪಲ್ಯ ಬ್ಯಾಳೆ ಮತ್ತು ಕಾಳುಗಳು, ಈ ಥರದ್ದೆಲ್ಲ ನಾವು ಜಾಸ್ತಿನೇ ಮಾಡೋದು ಈ ಸೈಡು. ಇನ್ನೂ ಸ್ವಲ್ಪ ಹಾಕೋದಿದೆ ಮಿಕ್ಸರ್ಗೆ. ಮತ್ತು ನಾನು ಇದರಲ್ಲಿ ಏನೇನು ಹಾಕಿದ್ದೆ ಅಂತ ಏನು ಹಾಕಿನಿ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ಮೆಣಸಿನ್ಕಾಯಿ ಅಂದರೆ ಪುಂಡೆ ಪಲ್ಯನ ಕುದಿಸ್ಕೊಂಡು ತೊಗೊಂಡಿದ್ದೀನಿ. ಆಮೇಲೆ ಎಣ್ಣೆ ಹಾಕಿ ಮೆಣಸಿನ್ಕಾಯಿ ಫಸ್ಟ್ ಹುರ್ಕೋಬೇಕು, ಆಮೇಲೆ ಶೇಂಗಾ ಹುರ್ಕೋಬೇಕು, ಮತ್ತು ಆಮೇಲೆ ಬೆಳ್ಳುಳ್ಳಿ ಜೀರಿಗೆ ಎಲ್ಲನೂ ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟು ಈ ಪುಂಡೆ ಪಲ್ಯನೂ ಕೂಡ ಅದರಲ್ಲೇ ಹಾಕಿ ಸ್ವಲ್ಪ ಹುರಿಬೇಕು ರೀ. ಕುದಿಸಿರೋಂಥ ಪುಂಡೆ ಪಲ್ಯ ಕೂಡ ಹುರಿಬೇಕು. ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸರ್ಗೆ ಹಾಕ್ಕೊಳ್ಳಿ. ಹಾಗಾದರೆ ಈ ಥರ ಚಟ್ನಿ ಸೂಪರಾಗಿ ಬರುತ್ತೆ ನೋಡಿ. ಈ ರೊಟ್ಟಿ ಕೂಡ ಮಾಡ್ತಾ ಇದ್ದೀನಿ ನಾನು. ಈಗ ಜೋಳದ ರೊಟ್ಟಿ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ. ರೊಟ್ಟಿ ಖಾರ ಓಕೆ. ರೊಟ್ಟಿ ರೆಡಿ ಆಯಿತು ರೊಟ್ಟಿ. ಈಗ ಇದಕ್ಕೆ ನಾನು ಖಾರ ಕೂಡ ಬಡಿಸಿ ತೋರಿಸ್ತೀನಿ ನಿಮಗೆ. ಪುಂಡೆ ಪಲ್ಯ ಖಾರ ನೋಡಿ. ರೆಡಿ ಆಯಿತು ಪುಂಡೆ ಪಲ್ಯ ಖಾರ ಮತ್ತು ಬಿಸಿ ಬಿಸಿ ರೊಟ್ಟಿ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾನು ನಿಮ್ಮ ಉತ್ತರ ಕರ್ನಾಟಕದ ರಾಯಚೂರಿನ ಸುಜಾತ ಪಾಟೀಲ್ ಮಾಡುವ ನಮಸ್ಕಾರಗಳು. ಮತ್ತು ನಾನು ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ರೀ. ಬನ್ನಿರಿ ಎಲ್ಲರೂ ನಾವು ರೊಟ್ಟಿ ತಿನ್ನೋಣ. ಓಕೆ ಬಾಯ್.